ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 20 ಜಿಲ್ಲೆಗಳಲ್ಲಿ ಮಾದಿಗರ ಆತ್ಮಗೌರವ ಸಮಾವೇಶ ಆಗಿರ್ಗದ. ಇನ್ನೂ ಸುಮಾರು 10 ಜಿಲ್ಲೆಗಳಲ್ಲಿ ಆಗಬೇಕು. ಯಾತಕ್ಕಾಗಿ ಸಮಾವೇಶ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ. 1950ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿಯವರು ಮತ್ತು ದೇಶದ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳು, ರಾಷ್ಟ್ರದ ಹಿರಿಯ ನಾಯಕರು ಎಲ್ಲರೂ ಕೂಡಿ ಚಿಂತನೆ ಮಾಡ್ತಾರ. ಅಸ್ಪೃಶ್ಯತೆ ಅನ್ನೋದೊಂದು ಈ ದೇಶಕ್ಕೆ ಕಳಂಕ. 900 ವರ್ಷದಿಂದ ಈ ಪ್ರಯತ್ನ ವಿಶ್ವಗುರು ಬಸವಣ್ಣನವರ ಕಾಲದಿಂದ ನಡೆದಿದ್ರೂ ಕೂಡ ಈ ಅಸ್ಪೃಶ್ಯತೆಯನ್ನು ಅಳಿಸಿ ಹಾಕಲಿಕ್ಕೆ, ಯಾರು ಅಸ್ಪೃಶ್ಯತೆಯ ನೋವಿನಿಂದ ಸಮಾಜದಲ್ಲಿ ಬಳಲ್ತಾ ಇದ್ದಾರ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದಾರ, ಅವ್ರನ್ನ ಮೇಲೆ ಎತ್ತಲಿಕ್ಕೆ ಸಂವಿಧಾನದಲ್ಲಿ ಮೀಸಲಾತಿ ಸೌಲಭ್ಯವನ್ನು ಕೊಟ್ಟು ಅವ್ರನ್ನ ಮುನ್ನೆಲೆಗೆ ತರಬೇಕು. ಅವ್ರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಬೆಳೆಸಬೇಕನ್ನೋ ಉದ್ದೇಶದಿಂದ 1950ರಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತಂದರು. SC ಜನಾಂಗದಲ್ಲಿ 6 ಜಾತಿಗಳಿದ್ದು ಅಸ್ಪೃಶ್ಯ ಜನಾಂಗದವರು. ST ಜಾತಿನಲ್ಲಿ 6 ಜಾತಿಗಳಿದ್ದು ಇವತ್ತು 101 ಜಾತಿಗಳಾಗಿದ್ದಾವೆ. SCನಲ್ಲಿ, STನಲ್ಲಿ 56 ಜಾತಿಗಳಾಗಿದ್ದಾವೆ. ಕಳೆದ 30 ವರ್ಷದಿಂದ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ಸಂವಿಧಾನದ ಆಶಯದ ಅನುಗುಣವಾಗಿ ನಮಗೆ ಮೀಸಲಾತಿ ಸೌಲಭ್ಯ ಸಿಕ್ಕಿಲ್ಲ ಅಂತ ಹೇಳಿ ಅಸ್ಪೃಶ್ಯ ಜನಾಂಗದವರು ಹೋರಾಟವನ್ನು ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ. ಆಂಧ್ರ ಪ್ರದೇಶದ ಹೋರಾಟಗಾರ ಮಂದಕೃಷ್ಣ ಮಾದಿಗ ಪ್ರಾರಂಭ ಮಾಡಿದ ಮೇಲೆ ಅವರ ಪ್ರಭಾವಕ್ಕೆ ಒಳಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಈ ಹೋರಾಟ ಪ್ರಾರಂಭ ಆಗ್ತದೆ. ಮೊಟ್ಟ ಮೊದಲಿಗೆ ಕರ್ನಾಟಕದಲ್ಲಿ ನರಸಪ್ಪ ಅವರಿದ್ದಾರೆ ಹೋರಾಟದ ಮುಂಚೂಣಿಯಲ್ಲಿದ್ದರು. ಈ ಹೋರಾಟ 2004ರಲ್ಲಿ ಬಹಳ ಉಗ್ರ ರೂಪವನ್ನು ತಾಳ್ತದೆ. ತಾಳಿದಾಗ ಅವತ್ತಿನ ಮುಖ್ಯಮಂತ್ರಿಗಳಾದ SM ಕೃಷ್ಣರವರು ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡ್ತಾರೆ. ರಚನೆಯ ಪ್ರಾಮಾಣಿಕತೆ ಇರಲಿಲ್ಲ. ಅದರಲ್ಲಿ ರಚನೆ ನಾಮಕೆ ವಾಸ್ತೆ ಮಾಡಿದ್ರು. 2004ರಲ್ಲಿ ಚುನಾವಣೆ ಎದುರಿಸಲಿಕ್ಕೆ ಅನುಕೂಲ ಮಾಡ್ಕೊಂಡು ಬಿಟ್ಬಿಟ್ರು. ಈ ಹೋರಾಟಗಾರನ ಶಾಂತ ಮಾಡಿದ್ರು. ನ್ಯಾಯಮೂರ್ತಿ ಸದಾಶಿವಯ್ಯನವರ ಕಮಿಷನ್ಗೆ ಸಿಬ್ಬಂದಿನೂ ಕೊಡಲಿಲ್ಲ, ₹1 ಅನುದಾನನೂ ಕೊಡಲಿಲ್ಲ. ರಾಜ್ಯದ 29,000 ಹಳ್ಳಿಗಳಿಗೆ ಅವರು ಭೇಟಿ ಕೊಟ್ಟು ಸರ್ವೆ ಮಾಡಿ ವರದಿ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. 4 ವರ್ಷ ಖಾಲಿ ಕೂತರು. 2008ರಲ್ಲಿ ನಮ್ಮ ಸರ್ಕಾರ ಬಂತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಒಂದಿನ ನ್ಯಾಯಮೂರ್ತಿ ಸದಾಶಿವಯ್ಯನವರು ನನಗೆ ಹೇಳಿದರು, ನಾನು ರಾಜೀನಾಮೆ ಕೊಡ್ತೀನಿ. ಯಾಕೆ ಕೊಡ್ತೀರಿ ಅಂತ ಕೇಳಿದಾಗ ₹1 ಕೊಟ್ಟಿಲ್ಲ, ಒಂದು ಸಿಬ್ಬಂದಿನೂ ಕೊಟ್ಟಿಲ್ಲ, ಕುರ್ಚಿ ಟೇಬಲ್ ಸುದ್ದ ನನ್ನ ಮನೆಯಿಂದ ಒಯ್ದಿಟ್ಕೊಂಡು ಕೂತಂಗೆ ಆಗ್ಯದ. ಅದಕ್ಕೆ ನಾನು ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ, ಅದಕ್ಕಾಗಿ ಬಿಡ್ತೀನಿ ಅಂತ ಹೇಳಿದೆ. ಅವಾಗ ನಾನು ಹೇಳಿದೆ, ನೀವು ಬಿಡೋದು ಬೇಡ, ನಮ್ಮದೇ ಸರ್ಕಾರದ, ನಾನು ಜವಾಬ್ದಾರಿ ತಗೊಳ್ತೀನಿ, ನಿಮಗೆ ಹಣ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದೆ. ನಾರಾಯಣ ಸ್ವಾಮಿ ಮತ್ತು ನಾನು ಸೇರಿ
ನಾರಾಯಣಸ್ವಾಮಿ ಅವರು ಮಂತ್ರಿ ಇದ್ದರು ಮಂತ್ರಿಮಂಡಲದಾಗ. ಇಬ್ಬರು ಸೇರಿ ಯಡಿಯೂರಪ್ಪನವ್ರಿಗೆ ಹೇಳಿದ್ವಿ, ನ್ಯಾಯಮೂರ್ತಿ ಸದಾಶಿವಯ್ಯನವ್ರು ರಾಜೀನಾಮೆ ಕೊಟ್ಟರು ಅಂದ್ರೆ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತದ, ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದ, ಅದಕ್ಕಾಗಿ ಹಣ ಕೊಡಬೇಕು ಅಂದಾಗ ಎಷ್ಟು ಕೊಡಬೇಕು ಅಂತ ಕೇಳಿದ್ರು. 13 ಕೋಟಿ ರೂಪಾಯಿ ಕೊಡಬೇಕು ಅಂದಾಗ ಕೂಡಲೇ ಫೈನಾನ್ಸ್ ಸೆಕ್ರೆಟರಿನ ಕರೆದು ಯಡಿಯೂರಪ್ಪನವರು 11 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ, ಅದಾದ ನಂತರ ಸದಾಶಿವಯ್ಯನವರು ವರದಿ ಕೆಲಸವನ್ನು ಪ್ರಾರಂಭ ಮಾಡಿ 4 ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಪ್ರತಿಯೊಂದು ಮನೆಯೂ ಬಿಡದಂಗೆ ಸರ್ವೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ 2012ರಲ್ಲಿ ನ್ಯಾಯಮೂರ್ತಿ ಸದಾಶಿವಯ್ಯನವರು ಕೊಟ್ಟರು. ಕೊಟ್ಟ ನಂತರ ಚುನಾವಣೆ ಸಂದರ್ಭ ಬಂದಿತ್ತು. 2012 ಜೂನ್ನಲ್ಲಿ ಕೊಟ್ಟರು. ಚುನಾವಣೆ ಜ್ವರ ಪ್ರಾರಂಭ ಆಗಿದ್ದು. ಅಷ್ಟೊತ್ತಿಗೆ ನಮ್ಮ ಸರ್ಕಾರಕ್ಕೆ ಸ್ವಂತ ಬಲ ಇರಲಿಲ್ಲ. 110 ಮಂದಿಯನ್ನು ಇಟ್ಟುಕೊಂಡು ಸರ್ಕಾರ ಮಾಡಿದ್ವಿ. ಅದನ್ನು ಅನುಷ್ಠಾನಕ್ಕೂ ತರಲಿಕ್ಕೆ ಆಗಲಿಲ್ಲ. ವಿಧಾನಸಭೆ ಒಳಗೆ ಮಂಡಿಸಿದ್ರೆ ಸರ್ಕಾರ ಹೋಗ್ತದೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾವುದೇ ಒಂದು ರಾಜಕೀಯ ಪಕ್ಷ ತನ್ನ ಸರ್ಕಾರವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಲ್ಲ. ಅದಕ್ಕಾಗಿ ನಾನು ಯಡಿಯೂರಪ್ಪನವರು ಆಲೋಚನೆ ಮಾಡಿ ಅದನ್ನು ಹಾಗೆ ಇಟ್ವಿ. 2013ರಲ್ಲಿ ಚುನಾವಣೆ ಬಂತು. ಅದಕ್ಕಿಂತಲೂ ಮುಂಚೆ ಕೇಂದ್ರದಿಂದ ಒಂದು ಪತ್ರ ಬಂತು. ಏನು ಪತ್ರ ಬಂತು ಅಂದ್ರೆ, ಒಳ ಮೀಸಲಾತಿ ಕೊಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಮ ಅಭಿಪ್ರಾಯ ತಿಳಿಸಬೇಕು ಅಂತೇಳಿ. ನಾವು ಕೂಡಲೇ ಅವತ್ತು ನಮ್ಮ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದರು. ನಂತರ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ. ಆಲೋಚನೆ ಮಾಡಿ ಆರ್ಟಿಕಲ್ 341ಕ್ಕೆ ತಿದ್ದುಪಡಿ ತಂದು ಒಳ ಮೀಸಲಾತಿ ಕೊಡಲಿಕ್ಕೆ ಕರ್ನಾಟಕ ಸರ್ಕಾರದ ಒಪ್ಪಿಗೆ ಅದ ಅಂತೇಳಿ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ನಮ್ಮ ರಾಜ್ಯದವರೇ, ನಮ್ಮ ಸಮಾಜದವರೇ, ಕೋಲಾರದಿಂದ KH ಮುನಿಯಪ್ಪನವರು ಮಂತ್ರಿ ಇದ್ರು. ಆ ಸಂದರ್ಭದೊಳಗೆ ಒಂದು ಕಾಪಿ ಒಯ್ದು ಕೊಟ್ವಿ. ನಾನು ನಾರಾಯಣಸ್ವಾಮಿ ನಿಮಗೆ ಕಳಿಸಿದ್ವಿ ಕೇಂದ್ರ ಸರ್ಕಾರಕ್ಕೆ, ಇದಕ್ಕೆ ಅನುಮೋದನೆ ಕೊಡಿಸೋ ವ್ಯವಸ್ಥೆ ಮಾಡಿ. ಮುನಿಯಪ್ಪನವ್ರು ಒಂದು ಅಲ್ಲಿಲ್ಲ, ಎರಡೂ ಅಲ್ಲಿಲ್ಲ, ಸುಮ್ಮನೆ ಕೂತು ಆಯ್ತಾಯ್ತು ನೋಡೋಣ. ಅಷ್ಟಕ್ಕೆ ಪೆಂಡಿಂಗ್ ಉಳಿತು. ಚುನಾವಣೆ ಸಾರಿದರು. 2013ರ ವಿಧಾನಸಭೆ ಚುನಾವಣೆ. 2013 ಚುನಾವಣೆ ಒಳಗೆ ಕಾಂಗ್ರೆಸ್ನವ್ರು ತಮ್ಮ ಪ್ರಣಾಳಿಕೆ ಒಳಗೆ ಹಾಕ್ತಾರೆ. ಏನು ಹಾಕ್ತಾರ? ನಾವು ಈ ಜನಾಂಗಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತೇವೆ, ಅಸ್ಪೃಶ್ಯರಿಗೆ ಒಳ ಮೀಸಲಾತಿಯನ್ನು ಕೊಡ್ತೇವೆ, ಬಿಜೆಪಿ ಅವರು ನಿಮಗೆ ಅನ್ಯಾಯ ಮಾಡಿದಾರ, ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು. ಇದೇ ಸಿದ್ದರಾಮಯ್ಯನವರು, ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು, ಇದೇ ಪರಮೇಶ್ವರ್ ಅವರು ಎಲ್ಲರೂ ಇದ್ರು. ಇದೇ KH ಮುನಿಯಪ್ಪ, ಇದೇ ತಿಮ್ಮಾಪುರ, ಆಂಜನೇಯ ಎಲ್ಲರೂ ಇದ್ರು. ಜನ ನಂಬಿ ವೋಟ್ ಹಾಕಿದ್ರು. ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದದ್ದನ್ನ ಇವರೆಲ್ಲ, ನೀವೆಲ್ಲ ಮುಂದೆ ಕೂತವರು ಬಹಳ ಖುಷಿಯಿಂದ ಅಭಿನಂದಿಸಿದ್ರಿ. ಹಾಗೆ ಬಿಡ್ತೀನಿ ಸದಾಶಿವ ಆಯೋಗ ಅಂತ. ಸಿದ್ದರಾಮಯ್ಯನವರು ಅದನ್ನು ತೆಗೆದು ನೋಡ್ಲಿಲ್ಲ. ಆಮೇಲೆ ಮತ್ತೆ ನರಸಪ್ಪ, ಬಳ್ಳಾರಿ, ಹನುಮಂತಪ್ಪ ಇರ್ಬೇಕಾಗಿತ್ತು. ಇವರೆಲ್ಲ ಬತ್ಲೆ ಮೆರವಣಿಗೆ ಶುರು ಮಾಡಿದರು. ಬೆಳಗಾವದಾಗ ಅಧಿವೇಶನ ಇತ್ತು ಅಂದ್ರೆ ಇವ್ರದ್ದು ಬತ್ಲೆ ಮೆರವಣಿಗೆ. ಚಡ್ಡಿ ಅಟ್ಟ ಹಾಕೊಂಡಿರ್ತಿದ್ರು, ಮೈ ಮೇಲಿನ ಅರ್ಬಿ ಎಲ್ಲ ತೆಗೆದು ವಿಧಾನಸೌಧ ಏನಲ್ಲ ಸುವರ್ಣಸೌಧದ ಕಡೆ ಬಾಯಿ ಬಡ್ಕೊತ ಹೋಗ್ತಿದ್ರು.
ಅವಾಗ ಸಿದ್ದರಾಮಯ್ಯನವ್ರು ಕರ್ಕಳ್ದವ್ರು ನಿಮ್ಮ ಮಂದಿಗೆ ಸಮಾಧಾನ ಮಾಡೋ ಮರ ನಾ ಮಾಡಿಕೊಡ್ತೀನಿ, ನಾ ಮಾಡ್ಬೇಕಂತಂದ್ರೆ ಅವ್ರನ್ನ ಒಪ್ಸು ಇವ್ರನ್ನ ಒಪ್ಸು ಅಂದ್ರೆ ಯಾರನ್ನೂ ಒಪ್ಪಿಸ್ಲಕ್ ಸಾಧ್ಯ ಇಲ್ಲ. ಅವ್ರ ಹೆಸರು ಹೇಳ್ಬಿಡ್ತಿದ್ರು. ಮಾಡೋದು ಆಗ್ಲಿಲ್ಲ. ಅಷ್ಟೇ ಅಲ್ಲ, 2018ರವರೆಗೂ ಹೋರಾಟ ಮಾಡಿದ್ರಿ ನೀವು. 2016 ಡಿಸೆಂಬರ್ 11ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ರಿ. 2.5-3 ಲಕ್ಷ ಜನ ಸೇರಿದ್ರಿ. ಸಿದ್ದರಾಮಯ್ಯನವ್ರು ಬಂದು ಏನಾದರೂ ಮಾಡಿದ್ರ? ಉದ್ಘಾಟನೆ ಮಾಡ್ಲಿಕ್ಕೆ ಅವ್ರು ಕ್ಯಾಂಡಲ್ ಹಿಡಿಲಿಕ್ಕೆ ತಯಾರಿದ್ದಿದ್ದಿಲ್ಲ. ಮಾದಿಗರಂತ ನಿಮ್ಮ ಹೆಸರು ಹೇಳಕ್ ತಯಾರಿದ್ದಿದ್ದಿಲ್ಲ. ಮೊನ್ನೆ ನೋಡಿದ್ರಲ್ಲ ಪ್ರಧಾನಮಂತ್ರಿಗಳನ್ನ ಹೈದರಾಬಾದ್ ನೋಡಿದ್ರಿಲ್ಲ, ಫೋಟೋಗಳದು ನೋಡಿದ್ರ, ಟಿವಿಯಾಗ ಅದು ನೋಡಿದ್ರಿ. ಅದಾದ ನಂತರ 2018 ಚುನಾವಣೆ ಒಳಗ ಸಿದ್ದರಾಮಯ್ಯನವ್ರ ಸರ್ಕಾರ ಸೋತ ಮೇಲೆ ನಿಮ್ಮ ಮೇಲೆ ಆಪಾದನೆ ಮಾಡಿದರು. ಈ ರಾಜ್ಯದಲ್ಲಿ ಸದಾಶಿವ ಆಯೋಗ ಜಾರಿಗೆ ತರಲಿಲ್ಲ, ಒಳ ಮೀಸಲಾತಿ ಕೊಡಲಿಲ್ಲ ಅಂತೇಳಿ ರಾಜ್ಯದಲ್ಲಿ ಮಾದಿಗರು ಓಟ್ ಹಾಕಲಿಲ್ಲ, ಅದಕ್ಕಾಗಿ ನನ್ನ ಸರ್ಕಾರ ಸೋತು ಅಂತೇಳಿ ನಿಮಗೆ ನೆನಪದನ? ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು ನೆನಪದ? ಬಹುಶಃ ನೆನಪಿದ್ದಂಗೆಲ್ಲ ನೆನಪಾರುವುದು ಸ್ವಭಾವ ಭಾಳ ನಿಮ್ದು. ಇಷ್ಟೇ ಅಲ್ಲ, ದೆಹಲಿ ಒಳಗನು ಕಾಂಗ್ರೆಸ್ ನಾಯಕರಿಗೆ ವರದಿ ಕೊಟ್ಟರು ಅವರು, ನನ್ನ ಸರ್ಕಾರ ಸೋಲ್ಲಿಕ್ಕೆ ಮಾದಿಗರ ಕಾರಣ ಅಂತ ಹೇಳಿ. ಅದಾದ ನಂತರ 2019ರಲ್ಲಿ 18ಕ್ಕೆ ನಮ್ಮ ಸರ್ಕಾರ ಬರಲಿಲ್ಲ, ಸಮ್ಮಿಶ್ರ ಸರ್ಕಾರ ಬಂತು, ಕಾಂಗ್ರೆಸ್ ಮತ್ತು JDS. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. 1 ವರ್ಷ ಅದನ್ನು ತೆಗೆದು ನೋಡಲಿಲ್ಲ. 2019ರಲ್ಲಿ ಜುಲೈನಲ್ಲಿ ಮತ್ತೆ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರ ಬಂದ ಮೇಲೆ ಇದನ್ನು ಮಾಡಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರು, ಭಾರತೀಯ ಜನತಾ ಪಕ್ಷ, ನಮ್ಮ ಸರ್ಕಾರ ಎಲ್ಲರೂ ಕೂಡಿ ಸುಮಾರು 2 ವರ್ಷಗಳ ಕಾಲ ನಿರಂತರವಾಗಿ ಕೇಶವ ಕೃಪಾದಲ್ಲಿ ಮೀಟಿಂಗ್ ಮಾಡಿ 101 ಜಾತಿಯವ್ರನ್ನೂ ಕರೆದು ಆ ಸಂಘಟನೆಯವ್ರನ್ನ, ಆ ಶಾಸಕರನ್ನ, ಸಂಸತ್ ಸದಸ್ಯರನ್ನ ಕರೆದು ಕೇಳಿದಾಗ ಅವರು ಒಂದೇ ಹೇಳಿದ್ರು, ಲಂಬಾಣಿ, ಬೋವಿ ಜನಾಂಗ ಮತ್ತು ಕೊರಮಕೊರಚದವರು ಸದಾಶಿವ ಆಯೋಗ ಬೇಡ, ಒಳ ಮೀಸಲಾತಿಗೆ ನಮ್ಮ ಒಪ್ಪಿಗೆ ಅದ ಅಂತ ಹೇಳಿದ್ರು. ಆಯ್ತು ಅಂತ ನಾವು ಒಪ್ಪಿ ಒಳ ಮೀಸಲಾತಿ ಕಮಿಟಿ ಮಾಡಿದ್ವಿ. ಕಮಿಟಿ ನಮ್ಮ ಕಾನೂನು ಸಚಿವರಾದಂಥ ಮಾಧುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ವಿ. ಲಂಬಾಣಿ ಜನಾಂಗದವನು ಆ ಕಮಿಟಿಯಲ್ಲಿ ಪ್ರಭು ಚವ್ಹಾಣ ಮಂತ್ರಿನ ಸೇರಿಸಿದ್ವಿ, ನಾನು ಇದ್ದೆ, ಡಾಕ್ಟರ್ ಸುಧಾಕರ್ ಇದ್ದರು. ಹೀಗೆ 4-5 ಜನ ಕಮಿಟಿ ಒಳಗಿದ್ವಿ, ಎಲ್ಲ ಜಾತಿಯವರು ಇದ್ದರು. ಸಾಕಷ್ಟು ವಿಚಾರಗಳನ್ನು ಪರಿಗಣಿಸಿ ಯಾವ ಜನಾಂಗಕ್ಕೂ ಅನ್ಯಾಯ ಆಗದಂಗೆ, ಒಂದು ಜಾತಿಗೂ ಅನ್ಯಾಯ ಆಗಬಾರ್ದು, 101 ಜಾತಿಗೂ ಮೀಸಲಾತಿ ಸೌಲಭ್ಯ ಸಿಗಬೇಕನ್ನೋ ದೃಷ್ಟಿಯಿಂದ ಒಂದು ವರದಿಯನ್ನು ತಯಾರು ಮಾಡಿದ್ವಿ. ಮಾದಿಗ ಜನಾಂಗಕ್ಕೆ 6%, ಚಲವಾದಿ ಜನಾಂಗದವ್ರಿಗೆ 5.5%, ಲಂಬಾಣಿ ಬೋವಿಗಳಿಗೆ 4.5%, ಇತರೆ ಸಣ್ಣ ಸಣ್ಣ ದಕ್ಕಲಿಗಿರುವಂಥ ಇಂಥ ಕಮ್ಯುನಿಟಿಗೆ 1% ಮಾಡಿ 17% ಮೀಸಲಾತಿಯನ್ನು ತಯಾರು ಮಾಡಿಕೊಟ್ವಿ. ಸಚಿವ ಸಂಪುಟದಲ್ಲಿ ಒಪ್ಪಿಗೆ ತಗೊಂಡ್ವಿ, ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ವಿ. ಈ ಎಲ್ಲ ಪ್ರಕ್ರಿಯೆಗಳು ಮುಗಿಯೋದ್ರಾಗ ಮಾರ್ಚ್ 28ನೇ ತಾರೀಕು ಮುಗೀತು. ಮಾರ್ಚ್ 29 ಒಂದೇ ದಿನ ಎಲ್ಲ 30ನೇ ತಾರೀಕಿಗೆ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಅದಷ್ಟೇ ತಡ ಕಾಂಗ್ರೆಸ್ನವರು ಬಂಚ್ ಹಾಕೊಂಡು ಕೂತಿದ್ರು, ಇಲ್ಲ ಇದು ಅನ್ಯಾಯ ಆಗ್ಯದ, ಸರಿಯಾಗಿಲ್ಲ, ನಾವು ಸರಿಯಾದಂಥದ್ದು ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆ ಒಳಗೆ ಹಾಕಿದ್ರು. ಏನು ಹಾಕಿದ್ರು? ನಮಗೆ ಅಧಿಕಾರ ಕೊಟ್ರೆ ಅಂದ್ರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತಂದ್ರೆ ಮೊಟ್ಟ ಮೊದಲನೇ ಅಧಿವೇಶನದಲ್ಲೇ ಸದಾಶಿವ ಆಯೋಗ ವರದಿ ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದರು.
ಅದರ ಸರ್ಕಾರ ಬಂದು 7 ತಿಂಗಳಾಯ್ತು. ಅದರ ನೆನಪೇ ಸಿದ್ದರಾಮಯ್ಯನವ್ರಿಗೆಲ್ಲ, ಅದರ ನೆನಪೇ ಇವತ್ತು DK ಶಿವಕುಮಾರ್ ಅವ್ರಿಗೆಲ್ಲ. ಮತ್ತು ನಿಮ್ಮ ಸಮಾಜದವರೇ ಇಬ್ಬರು ಮಂತ್ರಿಗಳಿದ್ದಾರೆ, KH ಮುನಿಯಪ್ಪ, RB ತಿಮ್ಮಾಪುರ್. ಅವರಂತೂ ಯಾವ್ಯಾವಾಗ ಅಧಿಕಾರ ಕಳ್ಕೊಂಡಿರ್ತಾರೆ ಅವಾಗ ಮಾದಿಗರ ನೆನಪಾಗಿ ಕಣ್ಣೀರು ಹಾಕ್ತಿರ್ತಾರೆ. ಅಧಿಕಾರ ಬಂತು ಅಂದ್ರೆ ಅದರ ನೆನಪ ತೆಗಿಬಿಟ್ಟು. ಮೊನ್ನೆ ನೀವು ನೋಡಿದ್ರಿ, ಅನೇಕ ಕಡೆ ತಿಮ್ಮಾಪುರ್ನ ಬಂದು ಕುಂದರ್ಸಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಬೇರೆ ಸಮಾಜದವರು. ಸುಮ್ ಕೂತಿ ಅಂತ ಬರ್ತಾನೆ, ನೋಡಿದ್ರಲ್ಲ? ಬಾಗಲಕೋಟೆ ಮೀಟಿಂಗ್ ನೋಡಿದ್ರಲ್ಲ ನೀವೆಲ್ಲ? ಸ್ವಾಭಿಮಾನ ಬೇಕಲ್ಲ ತಿಮ್ಮಾಪುರ್ಗೆ, KH ಮುನಿಯಪ್ಪಗ. ನಾನು ಹೇಳ್ತೀನಿ, ನಿಮ್ಮ ಕಡೆದ ಮಾತಾಡೋ ಶಕ್ತಿ ಇಲ್ಲ, ಮಾಡಿಸೋ ಶಕ್ತಿ ಇಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ನೀವು ಮಂತ್ರಿಯಾಗಿ ಮಂತ್ರಿಮಂಡಲದಲ್ಲಿ ಇರ್ತೀರಿ? ರಾಜೀನಾಮೆ ಕೊಟ್ಟು ಬರ್ರಿ. ಮುನಿಯಪ್ಪನವ್ರು ಹೇಳ್ತಾರ MLAಗಳು ಮನೆಗೆ ಮುತ್ತಿಗೆ ಹಾಕಿರತ್ ನಿಮಗೆ ಕರೆ ಕೊಟ್ಟರು ಗೊತ್ತದಲ್ಲ? ನೆನಪದೆಲ್ಲ 2 ತಿಂಗಳು ಆಗಿಲ್ಲೇನಾ? ಅದು ಎದಕ್ಕಂದ್ರೆ ನಿಮ್ಮ ಸಲ ಕಳಕಳಿ ಕಾಳಜಿಯಿಂದ ಅಲ್ಲ. ಸಿದ್ದರಾಮಯ್ಯನವರು ಇವ್ರನ್ನ ಅವ್ರ ಮನ್ಯಾಗ ಸಭೆಗೂ ಕರೀಲಿಲ್ಲ, ಊಟಕ್ಕೂ ಕರೀಲಿಲ್ಲ. ಪರಮೇಶ್ವರ ಅವ್ರ ಮನ್ಯಾಗ ಸಭೆಗೂ ಕರೀಲಿಲ್ಲ, ಇವ್ರನ್ನ ಊಟಕ್ಕೂ ಕರೀಲಿಲ್ಲ. ಇವ್ರನ್ನ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ ಇಬ್ಬರನ್ನು. ಅದಕ್ಕಾಗಿ ಕಳೆದು ಹೋಗ್ತೀವಿ ಅಂತೇಳಿ ಸಮಾಜದ ಹೆಸರಲ್ಲೇ ಮತ್ತೆ ಬೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಇದು ಇವ್ರ ನೀತಿ. ಈ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರೂ ದೊಕ್ಕೊಂಡು ಕೂತಿದ್ರ, ಸ್ವಾರ್ಥದಿಂದ ಇದ್ರಂದ್ರ ಮೀಸಲಾತಿ ದೇಶದಲ್ಲಿ ಅಸ್ಪೃಶ್ಯರಿಗೆ ಸಿಗ್ತಿದ್ದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನವನ್ನೇ ಮುಡುಪಾಗಿಟ್ರು. ಎಂದೂ ಕಾಂಗ್ರೆಸ್ಸಿನ ಗುಲಾಮರಾಗಲಿಲ್ಲ. ಅವರು ಕಾಂಗ್ರೆಸ್ಸಿಗೆ ಹೊಂದ್ಕೊಂಡು ಹೋಗಿದ್ರು ಅಂದ್ರೆ ಸಾಯುತನ ಮಂತ್ರಿ ಇರ್ತಿದ್ರು. ನೆಹರೂರು ಅವ್ರ ಮಂತ್ರಿ ಮಂಡಳದಾಗ, ಇಂದಿರಾ ಗಾಂಧಿ ಅವ್ರ ಮಂತ್ರಿ ಮಂಡಳದಾಗ. ಸ್ವಾರ್ಥ ಇರಲಿಲ್ಲ ಅವ್ರಿಗೆ, ಸಮಾಜದ ಉದ್ಧಾರ ಒಂದೇ ಇತ್ತು. ಆದರೆ ಇವರು ತಮಗೆ ಬೇಕಾದಾಗ ಬೊಬ್ಬೆ ಹಾಕ್ತಾರ, ಸಮಾಜ ಕೂಡಿಸ್ತಾರ, ಸಮಾಜ ಕೂಡಿಸಿ ಮೋಸ ಮಾಡೋ ಕೆಲಸ ಮಾಡ್ತಾರೆ. 2016 ಡಿಸೆಂಬರ್ 11ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಸಭೆಗೆ ಬಾಗೇವಾಡಿಯಿಂದ ಬಂದಂಥ ಒಂದು ಕ್ರೋಜರ್ ಪೂರ ಆಕ್ಸಿಡೆಂಟ್ ಆಗಿ ಸತ್ತರು. ಅದರಲ್ಲಿ ನಮ್ಮ ಸಂಬಂಧಿಕರೇ ಇದ್ರು, ನಮ್ಮ ಮನೆಯವ್ರು ಇದ್ರು. ನಿಮ್ಗೆ ಗೊತ್ತಿಲ್ಲ. ಏನಾದರೂ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ₹1 ಏನಾದರೂ ಸಹಾಯ ಮಾಡಿದ್ರ? ಅವ್ರ ಸಾಧನೆ ಏನಂದ್ರೆ ಮಾದಿಗರ ಸಮಾವೇಶ ಮಾಡಿ ಆಕ್ಸಿಡೆಂಟ್ ಮಾಡಿ 9 ಮಂದಿನ ಸಾಯಿ ಹೊಡೆದಿದ್ದೇ ಒಂದು ಸಾಧನೆ. ಅವ್ರ ಹೆಂಡತಿ ಮಕ್ಕಳನ್ನ ಅನಾಥರನ್ನ ಮಾಡಿದ್ದೇ ಒಂದು ಸಾಧನೆ. ಯಾರ್ದು? ತಿಮ್ಮಾಪುರ್ ಮತ್ತು KH ಮುನಿಯಪ್ಪ, ಆಂಜನೇಯ ಬಂಧುಗಳೇ. ನಿಮ್ಗೆ ಗೊತ್ತಿರಲಿ, ಕಾಂಗ್ರೆಸ್ನವರು ಮಹಾ ಮೋಸಗಾರರಿದ್ದ. ಅಸ್ಪೃಶ್ಯರ ಕಲ್ಯಾಣ ಅವ್ರು ಬಯಸೋದಲ್ಲ. ಅಸ್ಪೃಶ್ಯರಾಗೇ ಇರ್ಬೇಕು, ಅದೇ ಕೇರಿಗಳಲ್ಲಿರ್ಬೇಕು, ಅದೇ ಹೊಲಗೇರಿ ಮಾದರಿಗೇರಿಯಲ್ಲಿರ್ಬೇಕು. ಅಂದ್ರೆ ಅವ್ರ ವೋಟ್ ಬ್ಯಾಂಕ್ ಗಟ್ಟಿ ಆಗ್ತದೆ ಅನ್ನೋದು ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಮೋಸ ಮಾಡ್ತಕ್ಕಂಥದ್ದೇ ಕಾಂಗ್ರೆಸ್ಸಿನ ಕೆಲಸ ಆಗಿದೆ. ಈಗ ಹೇಳಿದಾರ ಮತ್ತೊಂದು ದೊಡ್ಡ ಮೋಸ. ನಮ್ಮ ರಾಜ್ಯದ ಹಿರಿಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರತ್ತ. ಎಂತ ಹಾಸ್ಯಾಸ್ಪದ ನೋಡಿ. 2013 ರಾಜ್ಯದಲ್ಲಿ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಮಾಡೋದಂತ ಆಗಿತ್ತು. ಇಲೆಕ್ಷನ್ಗಿಂತ ಮುಂಚೆ ಕೂಗಾಡಿದ್ರು. ಬಂದ ಮೇಲೆ ಪಾರ್ಟಿಗೆ ಬಹುಮತ ಬಂದ ಮೇಲೆ KPCC ಆಫೀಸ್ ಬೆಂಗಳೂರಿನಲ್ಲಿ ಸಭೆ ಕರೆದಿದ್ರು. ವೋಟಿಂಗ್ ಆಯ್ತು. ಪಾರ್ಟಿ ಒಳಗಡೆ, ಕಚೇರಿ ಒಳಗಡೆನೆ ವೋಟಿಂಗ್ ಮಾಡಿಕೊಂಡ್ರು. ವೋಟಿಂಗ್ ಮಾಡಿಕೊಂಡಾಗ ಸಿದ್ದರಾಮಯ್ಯನವ್ರಿಗೆ ಬಹುಮತ ಬಂತು, ಖರ್ಗೆ ಅವ್ರಿಗೆ ಬರಲಿಲ್ಲ. ಇಬ್ಬರು ಕ್ಯಾಂಡಿಡೇಟ್ ಆಗಿದ್ದರು. ಖರ್ಗೆ ಅವ್ರಿಗೆ 17-18 ವೋಟ್ ಬಂದು ಖರ್ಗೆ ಅವ್ರು ಕಣ್ಣೀರು ಹಾಕಿ ಹೊರಗೆ ಬಂದರು. 50 ವರ್ಷ ಕಾಂಗ್ರೆಸ್ಸಿಗೆ ದುಡಿದಂತ ಖರ್ಗೆ ಅವ್ರನ್ನ ಕಣ್ಣೀರು ಹಾಕ್ಸಿದ್ರು. ಇವತ್ತು ಹೇಳ್ತಾರ ಪ್ರಧಾನಮಂತ್ರಿ ಮಾಡಿ.
ಎಂತ ಆಶ್ವಾಸ. ಅದಾದ ನಂತರ ಮತ್ತೊಂದು ಅವಕಾಶ ಸಿಕ್ಕಿತ್ತು ಅವ್ರಿಗೆ. UPA ಗೌರ್ಮೆಂಟ್ 10 ವರ್ಷ ಎಲ್ಲೂ ಇಲ್ಲದ ಮನಮೋಹನ್ ಸಿಂಗ್ ಅವ್ರನ್ನ ಕರ್ಕೊಂಡು ಬಂದು 10 ವರ್ಷ ಪ್ರಧಾನ ಮಂತ್ರಿ ಮಾಡಿದ್ರು. ಯಾಕೆ ಖರ್ಗೆ ಅವ್ರನ್ನ ಮಾಡಬಾರ್ದಾಗಿತ್ತು? ಯಾಕೆ ಇನ್ನೊಬ್ಬ ದಲಿತನ್ನು ಮಾಡಬಾರ್ದಾಗಿತ್ತು? ಯಾಕೆ ಸುಶೀಲ್ ಕುಮಾರ್ ಶಿಂದೆ ಮಹಾರಾಷ್ಟ್ರದವ್ರನ್ನ ಮಾಡಬಾರ್ದಾಗಿತ್ತು? 50 ವರ್ಷ ಕಾಂಗ್ರೆಸ್ಸಿಗೆ ಸೇವೆ ಮಾಡಿದಂತ, ದೇಶದಲ್ಲಿ ದುಡಿದಂಥವ್ರು. ಯಾವಾಗ ಅವಕಾಶ ಬರ್ತದ ಅವಾಗ ಅವಕಾಶ ವಂಚಿತರನ್ನು ಮಾಡ್ತಾರ. ಯಾವಾಗ ಅವಕಾಶ ಬರಂಗಿಲ್ಲ ಗೊತ್ತದ, ಅದಕ್ಕಾಗಿ ಅವಾಗ ಇವ್ರ ಹೆಸರು ಹೇಳ್ತಾರೆ. ಕಾಂಗ್ರೆಸ್ ಬರ್ಲಿಕ್ಕೆ ಸಾಧ್ಯನ ಈ ದೇಶದಾಗ? ಬರ್ಲಿಲ್ಲ ಅಂದ್ರೆ ಮತ್ತೆ ಅದು ಒಂದು ಗೂಬಿ ಇವ್ರ ಮೇಲೆ ಕುಂದರ್ಸೋದು. ಇವ್ರು ಮಾಡ್ತೀವಿ ಅಂದಪ್ಪ, ಅದಕ್ಕೆ ನಮ್ಮ ಪಾರ್ಟಿ ಬರ್ಲಿಲ್ಲ ಅಂತ ಮನೆಗೆ ಹೋಗ್ಬಿಡುದು. ಇದು ಕಾಂಗ್ರೆಸ್ಸಿನ ನಿರಂತರ ಮೋಸ. ಅದಕ್ಕೆ ಬಂಧುಗಳೇ, ನಾನು ತಮಗಿಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಕರೆದಿರ್ತಕ್ಕಂಥ ಸಭೆ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಸಂಘ ಪರಿವಾರ ಯಾವತ್ತೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಿಲ್ಲ. ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತದ. ಸಾಮಾಜಿಕ ನ್ಯಾಯಕ್ಕಾಗಿನೇ ಇವತ್ತು ನರೇಂದ್ರ ಮೋದಿಜಿಯವರು ಮೊನ್ನೆ 11ನೇ ತಾರೀಕು ನವೆಂಬರ್ 11ನೇ ತಾರೀಕಿಗೆ ಹೈದರಾಬಾದ್ಗೆ ಬಂದರು. ಮಂದಕೃಷ್ಣ ಮಾದಿಗ ಅವ್ರಿಗೆ ಹೇಳಿದರು. ನೀವು ನೋಡಿದ್ರಲ್ಲ, ಅದು ಇದು ತಂದಿರಲ್ಲಪ್ಪ, ಐತಲ್ಲ, ನಂದು ಮುಗಿದ ಮೇಲೆ ಅದನ್ನು ತೋರಿಸಿರಿ ಅವ್ರಿಗೆಲ್ಲ. ನಾನು ಇದ್ದೆ ಆ ಸಭೆಯಲ್ಲಿ, ವೇದಿಕೆ ಮೇಲೆ. ನಾನು ಪ್ರಧಾನ ಮಂತ್ರಿಗಳ ಕಾರ್ಯಕ್ರಮಕ್ಕೆ ನನ್ನೂ ಕರೆದಿದ್ರು, ನಾನು ಹೋಗಿದ್ದೆ. ಏನ್ ಹೇಳಿದ್ರು ನೋಡಿರಿ? ಆ ಟಿವಿ ಯಾರ ನೋಡಿದವ್ರು ಯಾರ ಇದ್ರ ಕೈ ಹತ್ರ ನೋಡೋಣ. ನೋಡಿರಿ, ಈಗ ತೋರಿಸ್ತಾರೆ ನೀವು. ಮೋದಿ ಅವರು ವೇದಿಕೆಗೆ ಬಂದಾಗ ರೋಮಾಂಚನ ಆಯ್ತು. ಭೂಮಿ ಆಕಾಶ ಏಕಾದಂಗಾಯ್ತು, ಒಂದೇ ಆದಂಗಾಯ್ತು. 5 ಲಕ್ಷ ಮಾದಿಗರ ಯುವಕರು 40-50 ವರ್ಷದ ಒಳಗಿನವರು ಭೂಮಿ ಆಕಾಶ ಏಕ್ ಮಾಡಿದರು. ಆ ರೀತಿ ಹರ್ಷೋದ್ಗಾರದಿಂದ ಘೋಷಣೆಗಳನ್ನ ಹಾಕಿದಾಗ ಮೋದಿಜಿ ಅವರು ಭಾವುಕರ, ಅವ್ರ ಕಣ್ಣಲ್ಲಿ ನೀರು ಬಂತು. 30 ವರ್ಷ ನೀವು ಸಾಮಾಜಿಕ ನ್ಯಾಯಕ್ಕಾಗಿ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಸಿಗಬೇಕಾದಂತ ಮೀಸಲಾತಿಗಾಗಿ ಹೋರಾಟ ಮಾಡಿ ನಿಮ್ಮ ಜೀವನನೇ ಮುಡುಪಾಗಿಟ್ಟಿದ್ರಿ. ಮಂದಕೃಷ್ಣ, ನಿಮ್ಮ ಜಾತಿ ಒಂದೇ ಅಲ್ಲ, ಇವತ್ತಿನಿಂದ ನಿಮ್ಮ ಜೊತೆಯಲ್ಲಿ ನನ್ನೂ ಜೋಡಿಸುವಲ್ಲಿ, ನಾನೂ ಒಬ್ಬ ಮಾದಿಗರ ಹೋರಾಟಗಾರ ಅಂತ ಹೇಳಿದ್ರು. ಎಂದಾದರೂ ಸ್ವಾತಂತ್ರ್ಯ ಬಂದು 75 ವರ್ಷದ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ನೀವು ನಮ್ಮವರು ಅಂತ ತಪ್ಪಿಕೊಂಡು ಮಾತಾಡಿದಾರ? ಎಂದೂ ಮಾತಾಡಿಲ್ಲ. ಅದಕ್ಕಾಗಿ ಬಂಧುಗಳೇ, ನರೇಂದ್ರ ಮೋದಿಜಿ ಅವರು ಹೇಳಿದರು, ಇನ್ನು ಹೋರಾಟ ಸಾಕು, ಸಾಮಾಜಿಕ ನ್ಯಾಯಕ್ಕೆ ನನ್ನ ಸರ್ಕಾರ ಬದ್ಧವಾಗಿದೆ. ಈಗಾಗಲೇ ನಾನು ಕ್ರಮ ತಗೊಂಡಿದ್ದೀನಿ. ಜನವರಿ 17ನೇ ತಾರೀಕಿಗೆ, ಮುಂದಿನ ತಿಂಗಳು, ಇವತ್ತು ಎಷ್ಟು ತಾರೀಕು? 24. ಇನ್ನೊಂದು ತಿಂಗಳು ಇಲ್ಲ, ಇನ್ನು 20-25 ದಿವಸದಾಗ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾ ಇದೆ ಕೇಸ್. ಅದು ನಂದೇ ಜವಾಬ್ದಾರಿ ಅಂತ ಹೇಳಿದ್ರು ಪ್ರಧಾನ ಮಂತ್ರಿಗಳು. ಮೋದಿ ಅವರು ಎದಕ್ಕೆ ಹಚ್ಕೊಂಡು ಹೇಳಿದ್ರು, ಸುಪ್ರೀಂ ಕೋರ್ಟ್ ಇಂದು ನಂದೇ ಜವಾಬ್ದಾರಿ ಅಂತ. ಅದಕ್ಕೆ ಬಂಧುಗಳೇ, ಸಾಲಿಸಿಟರ್ ಜನರಲ್ ಅವ್ರಿಗೆ ಪ್ರಧಾನ ಮಂತ್ರಿಗಳು, ಅಟಾರ್ನಿ ಜನರಲ್ ಅವ್ರಿಗೆ ಪ್ರಧಾನ ಮಂತ್ರಿಗಳು ಆದೇಶ ಮಾಡಿದಾರ, ನೀವು ಈ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅಪೇರ್ ಆಗಬೇಕು. 7 ಜನ ಏನು ಜಡ್ಜಸ್ ಇದ್ದಾರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮುಂದೆ. ಸರ್ಕಾರದ ನಿಲುವು ನೀವು ಹೇಳಬೇಕಂತ. ಬಂಧುಗಳೇ, ನಿಮಗೆ ಗೊತ್ತಿರಲಿ, 30 ವರ್ಷದ ಹೋರಾಟಕ್ಕೆ ಕೊನೆಗಾಲ ಬಂದಿದೆ. ಸಾಮಾಜಿಕ ನ್ಯಾಯಕ್ಕೆ ಜಯ ಸಿಗ್ತದೆ. ಖಂಡಿತವಾಗಿಯೂ ನಿಮಗೆಲ್ಲ ಅಸ್ಪೃಶ್ಯರಿಗೆ, ಕೇವಲ ಮಾದಿಗರಲ್ಲ, 101 ಜಾತಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಮೀಸಲಾತಿ ಸೌಲಭ್ಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಪ್ರಧಾನಮಂತ್ರಿಗಳು ಈ ವಿಷಯವನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಕೆಲವರು ಇದರ ಮಧ್ಯದಲ್ಲಿ
ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಜನರಿಗೆ ಮೋಸ ಮಾಡಿದ್ರು. ಲಂಬಾಣಿ ಜನಾಂಗದವ್ರನ್ನ ತೆಗೆದು ಹಾಕ್ತಾರ, ಒಡ್ರ ಜನಾಂಗದವ್ರನ್ನ ತೆಗೆದು ಹಾಕ್ತಾರ, ಭಜಂತ್ರಿ ಜನಾಂಗದವ್ರನ್ನ ತೆಗೆದು ಹಾಕ್ತಾರ, ಸುಳ್ಳು ಸುದ್ದಿ ಹಬ್ಬಿಸಿ ಅವ್ರ ಮನಸ್ಸು ಕೆಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ಬಂಧುಗಳೇ, ನಿಮ್ಗೆ ಗೊತ್ತಿರಲಿ, ಯಾವತ್ತೂ ಕೂಡ ನಾವು 101 ಜಾತಿನೂ ಒಟ್ಟು ಇರ್ಬೇಕನ್ನೋರು, 101 ಜಾತಿಗೂ ಅವ್ರವ್ರ ಪಾಲು ಸಿಗಬೇಕನ್ನೋರು, 101 ಜಾತಿಗೂ ಮೀಸಲಾತಿ ಸೌಲಭ್ಯ ಸಿಗಬೇಕನ್ನೋರು ನಮ್ಮ ಉದ್ದೇಶ. ಕೆಟ್ಟ ಉದ್ದೇಶ ಇಲ್ಲ. ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿತ್ತು, ಇದೇ ಮಾರ್ಚ್ ತಿಂಗಳಲ್ಲಿ ಶಿಫಾರಸು ಮಾಡಿ ಕಳಿಸಿದ್ವಿ. ಏನು ಕೇಳಿದ್ರು ಅಂದ್ರೆ, ಈ ಅಸ್ಪೃಶ್ಯರ ಅಲ್ಲದವ್ರನ್ನ ತೆಗಿಬೇಕು ಹೇಗೋ ಅಂತೇಳಿ, ತೆಗಿಬಾರ್ದು ಅಂತೇಳಿದ್ವಿ ನಾವು. ತೆಗಿಬಾರ್ದು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ವಿ. 101 ಜಾತಿಗೂ ನ್ಯಾಯ ಕೊಡಬೇಕು ಅಂತ ಪತ್ರ ಬರೆದ್ವಿ. ಆದ್ರೆ ಕಾಂಗ್ರೆಸ್ನವರು ಸುಳ್ಳು ಅಪಪ್ರಚಾರ ಮಾಡಿದರು. ಅದರಲ್ಲೂ ವಿಶೇಷವಾಗಿ ನನ್ನನ್ನು ಟಾರ್ಗೆಟ್ ಮಾಡಿದರು. ನಿಮಗೆ ಗೊತ್ತಿರಲಿ, ಇವತ್ತು ಕೂಡ ಕಾಂಗ್ರೆಸ್ನವ್ರು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾವು ಹೋದಲ್ಲೆಲ್ಲ ಪ್ರೆಸ್ ಮೀಟ್ ಅದು ಮಾಡುವಾಗ ಜನರನ್ನು ಕಳಿಸಿ ಗಲಾಟೆ ಮಾಡಿಸ್ತಿರ್ತಾರ, ನಿಮ್ಗೆ ಗೊತ್ತದ. ಇದು ಕಾಂಗ್ರೆಸ್ಸಿನ ನೀಚ ಪ್ರವೃತ್ತಿ. ನಾವು ಯಾವತ್ತೂ ಒಂದು ಜಾತಿಗೂ ದ್ರೋಹ ಮಾಡಂಗಿಲ್ಲ. ಬಸವಣ್ಣನವ್ರ ವಿಚಾರದವ್ರು ನಾವು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು. ಆದರೆ ಯಾರೂ ನಮಗೆ ಸಿಕ್ಕಿಲ್ಲ ಅಂತ ಕಣ್ಣೀರು ಹಾಕಬಾರ್ದು. ಅವ್ರು ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ, ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ, ನಮ್ಮ ಸಂಘ ಪರಿವಾರ ಸಹಕಾರ ಮಾಡ್ತಾ ಇದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕರೆದ ಉದ್ದೇಶ, ನೀವು ಪ್ರತಿಯೊಂದು ಹಳ್ಳಿಯಿಂದ ಬಂದಿರತ್ತೆ ನನ್ನ ಭಾವನೆ ಅದ. ಸಾವಿರಾರು ಸಂಖ್ಯೆ ಒಳಗಿದ್ದೀರಿ. ನೀವು ಎಲ್ಲರೂ ಪ್ರತಿಯೊಂದು ಊರಿಗೂ ನಿಮ್ಮ ಊರುಗಳಲ್ಲಿ, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ, ಸಾಮಾಜಿಕ ನ್ಯಾಯ ಅಂದರೆ ಯಾರಿಗೂ ಅನ್ಯಾಯ ಮಾಡೋದಲ್ಲ, ಇದು ಒಳ ಮೀಸಲಾತಿ ಕೊಡೋದ್ರಿಂದ ನಿಮಗೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಮೊಮ್ಮಕ್ಕಳಿಗೂ ಇದರ ಸೌಲಭ್ಯ ಸಿಗ್ತದಂತೇಳಿ ತಿಳಿಸಿ ಹೇಳ್ತಕ್ಕಂಥ ಕೆಲಸ ಮಾಡಬಾರ್ದು. ಕಾಂಗ್ರೆಸ್ನವ್ರು ಮೋಸ ಮಾಡೋದನ್ನು ತಿಳಿಸಿ ಹೇಳ್ಬೇಕು. ಯಾಕೆ ನಾನು ಇಷ್ಟೊಂದು ಗಂಟ್ಲಾಡ್ಕೊಂಡು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ನವ್ರ ಮೋಸ ನಮ್ಮ ನಕ್ಷತ್ರ ಜನರಿಗೆ 35-37% ಇನ್ನೂ 70 ಇದ್ದಾರೆ ನಮ್ಮ ಸಮಾಜದಲ್ಲಿ. ಅವರಿಗೆ ತಿಳಿಸಿ ಹೇಳ್ತಕ್ಕಂಥ ಕೆಲಸ ಆಗ್ಬೇಕು. ಹೆದರ್ಕೊಂಡು ಕೂತರ ಆಗೋದಿಲ್ಲ. ಕೆಲವು ರಾಜಕಾರಣಿಗಳು ಹೆದರ್ಕೊಂಡು ಕೂಡ್ತಾರ. ಯಾವ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಅದಕ್ಕೆ ಮೊನ್ನೆ ದುರ್ಯೋಧನ ಐವಳಿಗೆ ಹೇಳಿದ್ನಿ, ನೀನು ಬರಲಿಲ್ಲ ಅಂದ್ರೆ ನೀನು ಕಲ್ಲು ಹೋಗಿಸ್ತೀನಿ ಅಂತ. ನನ್ನ ಉದ್ದೇಶ ಏನಂದ್ರೆ, ನಾವು ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡುವಾಗ ಬಾಬಾ ಸಾಹೇಬ್ರ ನೆನಪು ಮಾಡ್ಕೊಳ್ಬೇಕು, ಬೇರೆ ಯಾರನ್ನೂ ಅಲ್ಲ. ಅವ್ರ ಇಡೀ ಜೀವನ ನಮಗಾಗಿ ಮುಡುಪಾಗಿಟ್ಟರು. ಅವ್ರ ಇಡೀ ಜೀವನ ಮುಡುಪಾಗಿಟ್ಟು ಕೊನೆ ಉಸಿರಿರುವವರೆಗೂ ಹರಿದಂಗಿ ಮ್ಯಾಲೊಂದು ಕೋಟ್ ಹಾಕೊಂಡು ಮುಚ್ಕೊಂಡು ಊರು ಕೇರಿ ಸುತ್ತಿ ನಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡಿಸಿದಂಥ ನ್ಯಾಯವನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ನಾವು ಮನುಷ್ಯರ ಅಂತ ವಿಚಾರ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ನಿಮ್ಮನ್ನು ಕರೆದದ್ದು, ನಿಮ್ಮನ್ನು ಭಾಷಣ ಮಾಡಿ ಕೇಳಿ ಮನೆಗೆ ಹೋಗಿ ಮನ್ಯಾಗ ಕೊಡೋದಲ್ಲ. ಪ್ರತಿಯೊಂದು ಮನೆಗೂ ನೀವು ಹೋಗಿ ಹೇಳ್ಬೇಕು, ಕಾಂಗ್ರೆಸ್ಸಿನ ಮೋಸದ ಆಟವನ್ನು ತಿಳಿಸಿ ಹೇಳುವಂಥ ಕೆಲಸ ಮಾಡಬೇಕು. ಅದಕ್ಕಾಗಿ ಇವತ್ತು 30 ಜಿಲ್ಲೆಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ, ಎಲ್ಲರೂ ಗಟ್ಟಿಯಾಗಿ ನಿಂತ್ಕೊಂಡು, ಅದರಲ್ಲೂ ವಿದ್ಯಾವಂತ ಯುವಕರು ಭಾಳ ಜನ ಇದ್ದೀರಿ, ನಿಮ್ಮ ಜವಾಬ್ದಾರಿ ಜಾಸ್ತಿ ಅದ. ನೀವು ಪ್ರತಿ ಮನೆಗೂ ಹೋಗಿ ಇದನ್ನು ತಿಳಿಸಿ, ನರೇಂದ್ರ ಮೋದಿಜಿಯವರಿಂದ ಮಾತ್ರ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಅದ. ಇದನ್ನು ನೀವು ಹೇಳಬೇಕಾಗ್ಯದ. ನರೇಂದ್ರ ಮೋದಿಜಿಯವರಿಂದ ಮಾತ್ರ ನ್ಯಾಯ ಸಿಗ್ತದ, ಇಲ್ಲ ಅಂದ್ರೆ ಸಿಗುದಿಲ್ಲ. 32 ವರ್ಷದ ಹೋರಾಟ ಕೊನೆ ಆಗ್ಬೇಕಾತಂದ್ರೆ ನೀವು ನರೇಂದ್ರ ಮೋದಿಜಿಯವ್ರ ಕೈಗಳನ್ನ ಬಲಪಡಿಸ್ಬೇಕು, ನರೇಂದ್ರ ಮೋದಿಜಿಯವ್ರಿಗೆ ಬೆಂಬಲಿಸ್ಬೇಕು. ನಿಮಗೆ ನಾನು ಹೇಳ್ತೇನೆ, ಇರದಿದ್ರೆ ನೀವು ಇನ್ನೂ 100 ವರ್ಷ ಆದರೂ ನಿಮಗೆ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಸಿಗಬೇಕು ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಮಾತ್ರ. ಅದಕ್ಕಾಗಿ ನಿಮಗೆ ನಾನು ಹೇಳ್ತೇನೆ, ನರೇಂದ್ರ ಮೋದಿಜಿಯವ್ರ ಕೈಗಳು ಬಲಪಡಿಸ್ಲಿಕ್ಕೆ ನಮ್ಮ ಜನರನ್ನ ಎಚ್ಚರಿಸುವಂತ ಕೆಲಸ ಮಾಡಿ. ಅಕಸ್ಮಾತ್ ಮೊನ್ನೆ
ಮೇ ತಿಂಗಳಲ್ಲಿ ನಡೆದಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿದ್ರೆ ಇಷ್ಟೊತ್ತಿಗೆ ಮೀಸಲಾತಿ ಜಾರಿ ಆಗ್ತಿತ್ತು. 17% ನಾವು ಜಾರಿ ಮಾಡಿದ್ವಿ. 15 ಇದ್ದದನ್ನ 17, 3 ಇದ್ದದನ್ನ 7 ಜಾರಿ ಮಾಡಿಬಿಟ್ಟಿದ್ವಿ. ಅದೇ ರೀತಿ ಒಳ ಮೀಸಲಾತಿನೂ ಜಾರಿ ಆಗ್ತಿತ್ತು. ತಹಶೀಲ್ದಾರ್ 100 ಜನ ಆದ್ರೆ 6 ಮಂದಿ ನಿಮ್ಮ ಮಕ್ಕಳು ಆಗ್ತಿದ್ರು, ಚಲವಾದಿ ಅವ್ರ ಮಕ್ಕಳು 6 ಮಂದಿ ಆಗ್ತಿದ್ರು, ಲಂಬಾಣಿ ಒಡ್ರ ಮಕ್ಕಳು 5 ಜನ ಆಗ್ತಿದ್ರು. ಇದು ಸಾಮಾಜಿಕ ನ್ಯಾಯ. ಅದಕ್ಕಾಗಿ ಇವತ್ತು 100 ಜನ ಡಾಕ್ಟರ್ ಆದ್ರೆ ನಿಮ್ಮ ಮಕ್ಕಳು 6 ಮಂದಿ ಆಗ್ತಾರ, 100 ಜನ IPS ಆಫೀಸರ್ ಆದ್ರೆ ನಿಮ್ಮ ಮಂದಿನೂ ಆಗ್ತಾರ. ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಬೇರೆ ಯಾವುದಕ್ಕೂ ಆಗಿ ಅಲ್ಲ ಅಂತಕ್ಕಂಥದ್ದು. ಕೆಲವರಿಗೆ ಏನಾಗ್ಯದ, ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕಾಗಿ ಕಾರಜೋಳ ಅವರಿಂದ ಅನ್ಯಾಯ ಆಯಿತು ಅಂತೇಳಿ ಕೆಲವ್ರ ಕಡೆ ಹೇಳಿಸಿದ್ರು. ಎಂದೂ ಅನ್ಯಾಯ ಮಾಡೋದಿಲ್ಲ. ಬಸವಣ್ಣನ ವಿಚಾರದಲ್ಲಿ ಬದುಕ್ತಕ್ಕಂಥ ಮನುಷ್ಯ, ಯಾವ ಜನಾಂಗಕ್ಕೂ ನಾನು ವ್ಯತ್ಯಾಸ ಮಾಡೋದಿಲ್ಲ, ಇದು ನಿಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಿಮಗೆ ನಾ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನೀವೆಲ್ಲರೂ ಮೋದಿಯವ್ರನ್ನೇ ಬೆಂಬಲಿಸ್ಬೇಕು. ತಿರುಗಿ ಮತ್ತೆ ದೇಶದಲ್ಲಿ ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರೆ. ಅಂದಾಗ ಮಾತ್ರ ನೀವು ಉದ್ಧಾರ ಆಗ್ತೀರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಉದ್ಧಾರ ಆಗ್ತಾರೆ. ಇದು ನೆನಪಿನಲ್ಲಿ ಇಟ್ಕೊಂಡು ತಾವು ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಇನ್ನು 3-4 ತಿಂಗಳು ಪ್ರತಿ ಮನೆಗೂ ಹೋಗಿ ಈ ಕೆಲಸ ನೀವು ಮಾಡಬೇಕು ಅಂತೇಳಿ ಪದೇ ಪದೇ ಕೈ ಮುಗಿದು ಕೇಳ್ತಾ ಇದ್ದೀನಿ. ನಿಮಗೆ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಮರು ಜಾಸ್ತಿ ಮರ್ತದಕ್ಕಾಗಿನೇ ಇಲ್ಲಿಗೆ ಬಂದಿರಿ. ಮರ್ತದಕ್ಕಾಗಿನೇ 75 ವರ್ಷದ ಸ್ವಾತಂತ್ರ್ಯದ ಫಲಾನುಭವಿಗಳು ನೀವು ಆಗಲಿಲ್ಲ. ಎಲ್ಲಿದ್ದೀರಿ ಅಲ್ಲೇ ಇದ್ದೀರಿ. ಆ ಕೆಲಸ ಮಾಡ್ರಿ ಅಂತ ಹೇಳಿ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.